ಕಾಂಗ್ರೆಸ್ ಮೈಕೊಡವಿ ನಿಂತಿದೆ. ಅಧಿಕಾರದ ಕನಸು ಕಾಣತೊಡಗಿದೆ. ಕಳೆದ 12 ವರ್ಷಗಳಲ್ಲೇ ಇಲ್ಲದ ಜೀವ ಕಳೆಯೊಂದು ಕಾಂಗ್ರೆಸ್ನಲ್ಲಿ ಕಾಣಿಸತೊಡಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಕಾಂಗ್ರೆಸ್ ಇಷ್ಟೊಂದು ಧೈರ್ಯದಿಂದ ಮಾತಾಡಿದ್ದು ಇದೇ ಮೊದಲು. ಒಂದೇ ಮಾತರಂ ಗೀತೆಯ ಮೊದಲ 2 ಚರಣಗಳನ್ನು ಮಾತ್ರ ಹಾಡುವುದಾಗಿ ಕಾಂಗ್ರೆಸ್ ಹೇಳ್ಕೊಂಡಿರೋದು ನಿಜಕ್ಕೂ ಚಾಲೆಂಜಿಂಗ್. ನರೇಂದ್ರ ಮೋದಿ ಅವರಿಗೆ ವಯಸ್ಸಾಗಿದೆ, ಪರ್ಯಾಯವನ್ನು ಹುಡುಕಲಾಗ್ತಾ ಇದೆ. NDA ಸರ್ಕಾರದ ಅವಧಿ ಮುಗಿತಾ ಬಂದಿದೆ. ಮುಂದಿನ ದಿನಗಳು ಏನಿದ್ರೂ ಅದು ನಮ್ಮದು ಎಂಬಂತೆ ಅತ್ಯಂತ ಧೈರ್ಯದಿಂದ ರಾಹುಲ್ ಗಾಂಧಿ ಮಾತಾಡಿದ್ದಾರೆ. 4 ಗಂಟೆಗಳ ಕಾಲ ನಡೆದ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯಲ್ಲಿ ತೆಗೆದುಕೊಂಡ ನಿರ್ಧಾರಗಳನ್ನು ನೋಡಿದರೆ ಪಕ್ಷ ಹೊಸ ಸವಾಲನ್ನು ಎದುರಿಸುವುದಕ್ಕೆ ಸಿದ್ಧವಾಗಿರುವಂತೆ ಕಾಣಿಸ್ತಾ ಇದೆ. 2029ರ ಲೋಕಸಭಾ ಚುನಾವಣೆಯನ್ನು ಗೆಲ್ಲೋದಕ್ಕೆ ಅದು ಈಗಲೇ ಸಿದ್ಧತೆ ನಡೆಸ್ತಾ ಇರೋದು ಗೊತ್ತಾಗ್ತಾ ಇದೆ. When Mr. Narendra Modi says, I forgive the students. Yeah, please, I forgive you. Meaning what? You are a bunch of jokers. I am very smart. I know everything. You don't understand everything. And I forgive you. Then suddenly they got scared. And Mohan Bhagwat ji says, no, we should not attack the students. You are attacking the students every day because you believe you know the truth. If a student comes to me, in my mind, he knows or she knows her truth better than I will ever know their truth. My job is to listen to it. My job is to appreciate it. My job is to try and understand it. But I don't know it. I will never know it. That is really the political fight that is taking place. ವೀಕ್ಷಕರೇ, ಇದು ಎಡಿಟರ್ಸ್ ಪಿಕ್. ಒಂದೇ ಮಾತರಂ ಗೀತೆಯ ಪೂರ್ಣ 6 ಚರಣಗಳನ್ನು ಹಾಡಬೇಕು ಮತ್ತು ಅದರ ಸ್ಥಾನಮಾನ ಜನಗಣಮನದಷ್ಟೇ ಇದೆ ಎಂದು ಕೇಂದ್ರ ಸರ್ಕಾರ ಕಾನೂನು ಜಾರಿ ಮಾಡಿದ ಬಳಿಕ ಕಾಂಗ್ರೆಸ್ ಈ ಧೈರ್ಯದ ಹೇಳಿಕೆ ನೀಡಿದೆ ಅನ್ನೋದು ಮುಖ್ಯ. ಒಂದೇ ಮಾತರಂಗೆ ಸೋನಿಯಾ ಗಾಂಧಿ ಅವಮಾನ ಮಾಡಿದ್ದಾರೆ ಎಂದು ಹೇಳಿ ದೆಹಲಿಯಲ್ಲಿ ಅವರ ವಿರುದ್ಧ ಕೇಸು ದಾಖಲಾದ ಬಳಿಕ ಈ ನಿರ್ಧಾರವನ್ನು ಕಾಂಗ್ರೆಸ್ ತಳೆದಿದೆ ಅನ್ನೋದು ಮುಖ್ಯ. ಒಂದೇ ಮಾತರಂ ಹಾಡದವರು ಪಾಕಿಸ್ತಾನಕ್ಕೆ ಹೋಗಬೇಕು, ದೇಶನಿಷ್ಠೆ ಇಲ್ಲದವರು ಎಂದೆಲ್ಲ ಬಿಜೆಪಿ ಪದೇ ಪದೇ ಹೇಳ್ತಾ ಇರುವುದರ ನಡುವೆಯೂ ಕಾಂಗ್ರೆಸ್ ಧೈರ್ಯದ ಹೇಳಿಕೆ ನೀಡಿರುವುದನ್ನು ನೋಡಿದರೆ ಅದರಲ್ಲಿ ಹೊಸ ಧೈರ್ಯ ಬಂದಂತೆ ಕಾಣಿಸ್ತಾ ಇದೆ. ಬಿಜೆಪಿಯ ಪತನವನ್ನು ಅದು ಮುಂಚಿತವಾಗಿ ತಿಳಿದುಕೊಂಡಂತೆ ಕಾಣಿಸ್ತಾ ಇದೆ. ಇದರ ನಡುವೆಯೇ ಬಿಜೆಪಿ ಮುಖಂಡರಾದ ರಾಜೀವ್ ಚಂದ್ರಶೇಖರ್ ಅವರು ಕೂಡ ಒಂದೇ ಮಾತರಂ ವಿಷಯದಲ್ಲಿ ಕಾಂಗ್ರೆಸ್ ಅನ್ನು ತಿವಿದಿದ್ದಾರೆ. ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಜಮಾತೆ ಇಸ್ಲಾಮಿಯಿಂದ ಈ ಸರ್ಕಾರದ ಮೇಲೆ ಒಂದು ಇನ್ಫ್ಲೂಯೆನ್ಸ್ ಅಲ್ಲ, ಕಂಟ್ರೋಲ್. ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯಲ್ಲಿ ಇನ್ನೂ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ. ಅದರಲ್ಲಿ ರಾಮ ಮಂದಿರ ದೇಣಿಗೆಯ ಅಕ್ರಮಗಳ ವಿರುದ್ಧ ರಾಷ್ಟ್ರವ್ಯಾಪಿ ಪ್ರತಿಭಟನೆ ನಡೆಸಲು ಅದು ನಿರ್ಧರಿಸಿದೆ. ಕಾಂಗ್ರೆಸ್ ಆಡಳಿತವಿರುವ 4 ರಾಜ್ಯಗಳು ತಮ್ಮ ಶಿಕ್ಷಣ ಮತ್ತು ಪರೀಕ್ಷೆಯ ವ್ಯವಸ್ಥೆಗಳಲ್ಲಿ ಅಗತ್ಯವಿರುವ ಸುಧಾರಣೆಗಳ ಕುರಿತು ವರದಿಗಳನ್ನು ಸಿದ್ಧಪಡಿಸುವುದಕ್ಕೂ ಸೂಚಿಸಿದೆ. ಮುಂದಿನ 25 ವರ್ಷಗಳವರೆಗೆ ಲೋಕಸಭೆಯ 543 ಸ್ಥಾನಗಳ ಚೌಕಟ್ಟಿನಲ್ಲಿ ವ್ಯತ್ಯಾಸ ಮಾಡಬಾರದು ಎಂದು ಅದು ಹೇಳಿದೆ. ಲೋಕಸಭೆಯ ಸ್ಥಾನಗಳನ್ನು 850ಕ್ಕೆ ಏರಿಸುವ ಬಿಜೆಪಿಯ ನಡೆಗೆ ಇದು ಪ್ರಬಲ ಎದಿರೇಟಾಗಿದೆ. ವಿಶೇಷ ಅಂದರೆ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಪ್ರಸ್ತಾಪಿಸುವ ಉದ್ದೇಶದಿಂದ ಚಾತ್ರೋಂಕಿ ಗೂಂಜ್ ಎಂಬ ಕಾರ್ಯಕ್ರಮವನ್ನು ದೇಶದ 800 ನಗರಗಳಲ್ಲಿ ನಡೆಸುವುದಕ್ಕೆ ಕಾಂಗ್ರೆಸ್ ನಿರ್ಧರಿಸಿದೆ. ಮುಸ್ಲಿಂ ಓಲೈಕೆಗಾಗಿ ಕಾಂಗ್ರೆಸ್ ಒಂದೇ ಮಾತರಂ ಹಾಡನ್ನು 2 ಚರಣಗಳಿಗೆ ಸೀಮಿತಗೊಳಿಸಿದೆ ಎಂಬ ಗೃಹ ಸಚಿವ ಅಮಿತ್ ಶಾ ಅವರ ಆರೋಪದ ಬೆನ್ನಿಗೆ ಕಾಂಗ್ರೆಸ್ ಇಂಥದ್ದೊಂದು ನಿರ್ಧಾರ ಮಾಡಿರೋದು ಅದರ ಆತ್ಮವಿಶ್ವಾಸವನ್ನು ಸೂಚಿಸುತ್ತದೆ. ಇದಕ್ಕಿಂತ ಮೊದಲು ರಾಜ್ಯದ ಕಾಂಗ್ರೆಸ್ ಅಧ್ಯಕ್ಷ BK ಹರಿಪ್ರಸಾದ್ ಕೂಡ ಇದೇ ಮಾತನ್ನು ಹೇಳಿದರು. ನಾವು 2 ಚರಣಗಳನ್ನೇ ಹಾಡ್ತೀವಿ, ನೀವೇನು ಮಾಡ್ಕೋತೀರೋ ಮಾಡ್ಕೊಳ್ಳಿ ಎಂಬಂತೆ ಅವರು ಮಾತಾಡಿದರು. ಸಭೆ ಸಮಾರಂಭದಲ್ಲಿ ನಾವು ಆಡೋದು 2 ಸ್ಟ್ಯಾನ್ಸಾ. 1896ನೇ ಇಸ್ವಿಯಿಂದ 2026 ಏನು ಆಡ್ಕೊಂಡು ಬಂದಿದ್ದೀವಿ ಅದನ್ನೇ ನಾವು ಆಡೋದು. ಪೂರ್ಣಗೀತೆ ನಾವು ಆಡೋದಿಲ್ಲ ಕಾಂಗ್ರೆಸ್ ಸಭೆ ಸಮಾರಂಭದಲ್ಲಿ. ಅದು ನನ್ನ ಪ್ರೆಸಿಡೆಂಟ್ ಆಫ್ ಕಾಂಗ್ರೆಸ್ ಪಾರ್ಟಿ, ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷನಾಗಿ ಇದು ನನ್ನ ನಿರ್ಣಯ. ಮುಖ್ಯವಾಗಿ ದೇಶದ 800 ನಗರಗಳಲ್ಲಿ ವಿದ್ಯಾರ್ಥಿ ಸಮಾವೇಶ ನಡೆಸುವುದಕ್ಕೆ ಹೊರಟಿರುವುದು ಕಾಂಗ್ರೆಸ್ನ ಭಿನ್ನ ಧೋರಣೆಯನ್ನು ಸೂಚಿಸುತ್ತೆ. ಜೆನ್ಜಿ ಪೀಳಿಗೆಯನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದೇ ಇದರ ಉದ್ದೇಶ ಅನ್ನುವುದು ಗೊತ್ತಾಗುತ್ತೆ. ಕಾಂಗ್ರೆಸ್ನಲ್ಲಿ ನಿಜಕ್ಕೂ ಸಂಚಲನ ಹುಟ್ಟಿಕೊಂಡದ್ದು ಕಾಕ್ರೋಚ್ ಪ್ರತಿಭಟನೆಯ ಬಳಿಕ. ಕೇಂದ್ರ ಸರ್ಕಾರವನ್ನು ಮಣಿಸಬಹುದು ಎಂದು ಕಾಕ್ರೋಚ್ ಪ್ರತಿಭಟನೆ ಸ್ಪಷ್ಟಪಡಿಸಿತು. ಪ್ರತಿಭಟನೆಯಲ್ಲಿ ರಾಹುಲ್ ಗಾಂಧಿ ಸಕ್ರಿಯವಾಗಿ ಭಾಗಿಯಾದರು. ಪಾರ್ಲಿಮೆಂಟಲ್ಲಿ ಪ್ರತಿಭಟಿಸಿದರು, ಅದರ ಹೊರಗಡೆ ಪ್ರತಿಭಟಿಸಿದರು, ಪ್ರಧಾನಿ ನಿವಾಸದ ಮುಂದೆ ಧರಣಿ ಕುಳಿತರು. ಪ್ರತಿಭಟನೆಯಲ್ಲಿ ಲಾಠಿ ಏಟು ಮತ್ತು ಬುಲೆಟ್ ಗನ್ಗಳ ಹೊಡೆತಕ್ಕೆ ತುತ್ತಾದ ವಿದ್ಯಾರ್ಥಿಗಳನ್ನು ಮೀಡಿಯಾದ ಮುಂದೆ ತಂದು ಮಾತಾಡಿಸಿದರು.
ಉತ್ತರ ಪ್ರದೇಶದಂತಹ ಉತ್ತರ ಪ್ರದೇಶಕ್ಕೆ ಹೋಗಿ 2 ಲಕ್ಷಕ್ಕಿಂತಲೂ ಅಧಿಕ ವಿದ್ಯಾರ್ಥಿಗಳನ್ನು ಒಂದು ಕಡೆ ಸೇರಿಸಿ ಚಾತ್ರೋಂಕಿ ಗೂಂಜು ಕಾರ್ಯಕ್ರಮ ನಡೆಸಿದರು. ಈ ಎಲ್ಲವೂ ಕಾಂಗ್ರೆಸ್ಸಿನಲ್ಲಿ ಹೊಸ ಹುರುಪನ್ನು ನೀಡಿದೆ. जोरदार तालियों के साथ स्वागत कीजिए द वॉइस ऑफ यूथ श्री राहुल गांधी जी एवरीबॉडी. ಈ ಎಲ್ಲವೂ ಕಾಂಗ್ರೆಸ್ಸಿನಲ್ಲಿ ಹೊಸ ಹುರುಪನ್ನು ನೀಡಿದೆ. ಕೇಂದ್ರ ಸರ್ಕಾರ ಕಾಕ್ರೋಚ್ ಪ್ರತಿಭಟನೆಗೆ ಮಣಿದ ಬಳಿಕ ದೇಶಾದ್ಯಂತ ಜೆನ್ಜಿ ಮತ್ತು ಜೆನ್ಜಿ ಆಲ್ಫಾ ಪೀಳಿಗೆ ಧೈರ್ಯದಿಂದ ಮಾತಾಡ್ತಾ ಇದೆ, ಪ್ರತಿಭಟನೆ ನಡೆಸ್ತಾ ಇದೆ. ಇದರ ಸಂಪೂರ್ಣ ಲಾಭ ಪಡೆದುಕೊಳ್ಳುವ ಉದ್ದೇಶ ಕಾಂಗ್ರೆಸ್ಸಿಗೆ ಇದ್ದಂತಿದೆ. ಆದ್ದರಿಂದಲೇ 800 ನಗರಗಳಲ್ಲಿ ವಿದ್ಯಾರ್ಥಿ ಸಮಾವೇಶಕ್ಕೆ ಮುಂದಾಗಿದೆ. ಮತ್ತೊಂದೆಡೆ ಒಂದೇ ಮಾತರಂನ ಬಗ್ಗೆ ಅದು ತನ್ನ ನಿಲುವನ್ನು ಮತ್ತಷ್ಟು ಸ್ಪಷ್ಟವಾಗಿ ಹೇಳಿದೆ. ಕಾಂಗ್ರೆಸ್ ಐಟಿ ಸೆಲ್ ತನ್ನನ್ನು ಮುಸ್ಲಿಂ ಪರ ಎಂದು ಹೇಳಬಹುದು ಎಂಬ ಭೀತಿಯನ್ನು ಲೆಕ್ಕಿಸದೆ ಅದು ಮಾತಾಡ್ತಾ ಇದೆ. ಮತ್ತೊಂದು ಕಡೆ ರಾಮ ಮಂದಿರ ದೇಣಿಗೆಯ ಕುರಿತಾದ ವಿಷಯವನ್ನು ಜನರಲ್ಲಿಗೆ ಕೊಂಡು ಹೋಗುವ ನಿರ್ಧಾರ ಮಾಡಿದೆ. ಮತ್ತೊಂದು ಕಡೆ 12 ವರ್ಷಗಳಿಂದ ಆಡಳಿತದಲ್ಲಿರುವ ಮೋದಿ ಸರ್ಕಾರ ಆಡಳಿತ ವಿರೋಧಿ ಅಲೆಯನ್ನು ಎದುರಿಸ್ತಾ ಇದೆ. ಗೋಧಿ ಮೀಡಿಯಾಗಳು ವೀಕ್ ಆಗಿವೆ. ಕೇಂದ್ರ ಸರ್ಕಾರದ ಪರ ಎಷ್ಟೇ ಬ್ಯಾಟ್ ಬೀಸಿದ್ರೂ ಜೆನ್ಜಿ ಪೀಳಿಗೆಯ ಧ್ವನಿಯನ್ನು ತಗ್ಗಿಸಲು ಅದಕ್ಕೆ ಸಾಧ್ಯವಾಗಲಿಲ್ಲ. ಕೊನೆಗೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕಾಯಿತು. ಜೆನ್ಜಿ ಪೀಳಿಗೆ ಸೋಷಿಯಲ್ ಮೀಡಿಯಾವನ್ನು ಎಷ್ಟು ಪ್ರಬಲವಾಗಿ ಬಳಸಿಕೊಂಡಿತು ಅಂದರೆ ಇದೀಗ ಬಿಜೆಪಿಯೇ ತನ್ನ ಸೋಷಿಯಲ್ ಮೀಡಿಯಾ ಹೊಣೆಗಾರರನ್ನು ಬದಲಿಸಿಬಿಟ್ಟಿತು. ಅಮಿತ್ ಮಾಳವೀಯ ಅವರನ್ನೇ ಹೊರಹಾಕಿತು. ಮುಂದಿನ ವರ್ಷ ಉತ್ತರ ಪ್ರದೇಶದಲ್ಲಿ ಅಸೆಂಬ್ಲಿ ಚುನಾವಣೆ ನಡೆಯಲಿದೆ. ಕೇಂದ್ರ ಸರ್ಕಾರದ ಮಟ್ಟಿಗೆ ಇಲ್ಲಿಯ ಫಲಿತಾಂಶ ನಿರ್ಣಾಯಕವಾಗಿದೆ. ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಸೋತರೆ ಕೇಂದ್ರದಲ್ಲಿ ಬಿಜೆಪಿ ಸೋಲು ಗ್ಯಾರಂಟಿ ಎಂದು ಅರ್ಥ. ಈ ಹಿಂದಿನ ರಾಜಕೀಯ ಲೆಕ್ಕಾಚಾರಗಳೆಲ್ಲ ಇವನ್ನೇ ಹೇಳ್ತಾ ಇವೆ. ಆದ್ದರಿಂದಲೇ ಈಗಿನ ಕಾಕ್ರೋಚ್ ಪ್ರತಿಭಟನೆ ತಣ್ಣಗಾಗಬೇಕು ಎಂದು ಕೇಂದ್ರ ಸರ್ಕಾರ ಬಯಸ್ತಾ ಇದೆ. ಆದರೆ ಕಾಂಗ್ರೆಸ್ ಒಂದೇ ಮಾತ್ರ ವಿಷಯದಲ್ಲಿ ತೆಗೆದುಕೊಂಡ ಗಟ್ಟಿ ನಿರ್ಧಾರವನ್ನು ನೋಡಿದರೆ ಅದು ಸವಾಲನ್ನು ಸ್ವೀಕರಿಸಿದಂತೆ ಕಾಣಿಸ್ತಾ ಇದೆ.